ವೆಹಿಕಲ್ ಅತುಲ್ ಪ್ಯಾಸೆಂಜರ್ ವೆಹಿಕಲ್ ನಿಮ್ಗೆ ಆ ಕಡೆ ಬಾಗಲಕೋಟೆ, ಗುಲ್ಬರ್ಗ, ಕೊಪ್ಪಳದಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಪ್ಯಾಸೆಂಜರ್ ವೆಹಿಕಲ್. ನಮ್ಮ ಸೈಡಲ್ಲೂ ಇದೆ, ಆದ್ರೆ ಆ ಕಡೆ ಜಾಸ್ತಿ ಇದೆ ಸರ್. ತುಂಬಾ ಚಾನ್ಸ್ ರೇಟ್ ಸರ್, 110 ಸರ್. ಓಕೆ, ಗ್ರೇಟ್ ಗ್ರೇಟ್. RC NOC 2 ಕೊಡ್ತೀನಿ, ಗಾಡಿ ಬಂದು ತಗೊಂಡು ಹೋಗ್ತಾ ಇರಲಿ ಸರ್. ನಮ್ದೇ ಚಿರಾಗ್ ಫೈನಾನ್ಸ್ ಸೀಸ್ ಆಗಿರೋ ವೆಹಿಕಲ್ ನೋಡಿ, ನನಗೆ ಗಾಡಿ ನಿಲ್ಸಕ್ಕೂ ಜಾಗ ಇಲ್ಲ. ಕಸ್ಟಮರ್ ಪದೇ ಹೇಳ್ತಾ ಇದೀನಿ ಸರ್, ಬಂದು ವಿಸಿಟ್ ಮಾಡಿ, ಹೆಚ್ಚು ಕಮ್ಮಿ ಡೀಲ್ ಕ್ಲೋಸ್ ಮಾಡೋಣ. ಕಸ್ಟಮರ್ ಕುತ್ಕೊಂಡು ಟೇಬಲ್ ಅಲ್ಲಿ ಕುತ್ಕೊಂಡು ಮಾತಾಡ್ಲಿ, ಆದ್ರೆ ಅಲ್ಟಿಮೇಟ್ ಅವರು ಅತಾಗತಿ ಲಾಸಲ್ಲಿ ಕೇಳೋದು ಬೇಡ. ಸಂಸ್ಥೆ ಚೆನ್ನಾಗಿದ್ರೆ 4 ಜನಕ್ಕೆ ಸಹಾಯ ಮಾಡ್ಬೋದು. ಸಂಸ್ಥೆ ಇದ್ರೆ ಎಲ್ಲ ಒಂದು ಸ್ಟಾಫ್ಸು ಚೆನ್ನಾಗಿರ್ತಾರೆ. ಅದರಿಂದ ಬಂದು ನೋಡ್ಲಿ. ಏನೋ ಅತಾಗತಿಯಾಗಿ 70,000 ಕೇಳೋದು, 50,000 ಕೇಳೋದು ಆಗದ್ ಬೇಡ. ಮೊನ್ನೆ ಟವೇರಾ ವೆಹಿಕಲ್ ನಿಮ್ಗೆ ಹೇಳಿದ್ನಲ್ಲ, ಚಾನ್ಸ್ ರೇಟ್ 55,000 ರೂಪಾಯಿ ಕೊಟ್ಟೆ ಸರ್. ಓಕೆ ಓಕೆ ಸರ್. 1,30,000 ನಾವು ಲೋನ್ ಮಾಡಿರೋದು, ಒಂದೇ ಕಂತು ಕಟ್ಟಿದ್ದು, ಬರೀ 55,000 ರೂಪಾಯಿ ಕೊಟ್ಟು. ಆ ತರದೇ ಲಾಸ್ ಆಗ್ಬಿಟ್ರೆ ತುಂಬಾ ಕಷ್ಟ ಇದೆ. ಅದರಿಂದ ಏನ್ರೆ ಚಾನ್ಸ್ ರೇಟ್ 110 ಬರ್ಲಿ, ಕಸ್ಟಮರ್ ಬಂದ್ರೆ ಕೊಟ್ಬಿಡ್ತೀನಿ ಸರ್. ಓಕೆ ಓಕೆ ಸರ್. ಅವ್ರಿಗೆ ಏನ್ ಪಾರ್ಕಿಂಗ್ ಚಾರ್ಜ್ ಇಲ್ಲ, ಏನಿಲ್ಲ. 2015 ಮಾಡಲು 1,10,000 ರೂಪಾಯಿ ಒಂದು 2 ವೀಲರೇ ಬರಲ್ಲ ಸರ್. ಓಕೆ ಓಕೆ ಸರ್, ಖಂಡಿತ ಸರ್. ಯಾರೇ ಬರ್ಲಿ ಸರ್, ರೈತಾಪಿ ವರ್ಗದವನಿಗಿರ್ಬೋದು, ಮಿಡಲ್ ಕ್ಲಾಸ್ ಇರ್ಬೋದು, 0 ಇಂದ ಬಂದಿರೋನಿಗೆ ದುಡಿಯೋದಕ್ಕೆ ಅವಕಾಶ ಮಾಡೋದಕ್ಕೆ ಚಿರಾಗ್ ಖಂಡಿತವಾಗಿಯೂ ಸಪೋರ್ಟ್ ಮಾಡುತ್ತೆ ಸರ್. ಚಿರಾಗ್ ಮೋಟರ್ಸ್ ಒಂದು ಸಮೂಹ ಸಂಸ್ಥೆ, ಸಾಮೂಹಿಕ ಸಂಸ್ಥೆ ಸರ್. ಇದೆ. ಈ ಸೈಡ್ ಕೂತ್ಕೊಳ್ಳೋದು ನಿಮ್ಗೆ ಪ್ರೊವಿಷನ್ಸ್ ಮಾಡಿದ್ದಾರೆ, ಮಾಡಿಫಿಕೇಶನ್ಸ್, ಡ್ರೈವರ್ ಸೀಟ್ ನೋಡಿ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ. ಅವ್ರ ಜೊತೆ ಡೀಟೇಲ್ಸ್ ಕಳ್ಸ್ಕೊಡ್ತೀನಿ, ನೋಡ್ತೀನಿ. ಈಗ ನೋಡ್ತೀನಿ, ಆಡ್ ಅಪ್ ಮಾಡ್ತೀನಿ.